So hi guys, come let's learn English. So today we are going to learn some different sentences. While using those sentences, almost all people commit mistakes. So I don't want you to commit mistakes, guys. ಇವತ್ತು ನಾನು ನಿಮಗೆ ಕೆಲವೊಂದು ಡಿಫ್ರೆಂಟ್ ಆದ ಸೆಂಟೆನ್ಸಸ್ಗಳನ್ನು ಹೇಳಿಕೊಡುತ್ತೇನೆ ಗೈಸ್. ಎಕ್ಸಾಂಪಲ್, ಹೋಮ್. ಹೋಮ್ ಅಂದರೆ ಏನು? ಎಕ್ಸಾಂಪಲ್, ಎಲ್ಲಿ ನಾನು ಇರುತ್ತೇನೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಅದನ್ನು ಹೋಮ್ ಅನ್ನುತ್ತಾರೆ. ಯಾವಾಗ ನೀವು ಹೋಮ್ ಯೂಸ್ ಮಾಡುತ್ತೀರಾ ಇಂಗ್ಲಿಷ್ನಲ್ಲಿ, ಆವಾಗ ಟು ಯೂಸ್ ಮಾಡಬಾರದು. ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಹೋಮ್ ಅನ್ನಬಾರದು, ಐ ಆಮ್ ಗೋಯಿಂಗ್ ಹೋಮ್ ಅನ್ನಬೇಕು. ಸೊ ಹೌಸ್ ಯೂಸ್ ಮಾಡಿದ್ರೆ ಟು ಯೂಸ್ ಮಾಡಬಹುದು ಗೈಸ್. ಹೌಸ್ ಅಂದರೆ ಬಿಲ್ಡಿಂಗಿಗೆ ಹೌಸ್ ಅನ್ನುತ್ತಾರೆ. ಎಕ್ಸಾಂಪಲ್, ಹೌಸಿಂಗ್ ಬೋರ್ಡ್ ಕಾಲೋನೀಸ್ ಇರುತ್ತೆ, ಹೋಮಿಂಗ್ ಬೋರ್ಡ್ ಕಾಲೋನೀಸ್ ಇರಲ್ಲ. ಸೊ ಹೌಸ್ ಅಂದರೆ ಬಿಲ್ಡಿಂಗ್, ನೀವು ಹೌಸ್ ಯೂಸ್ ಮಾಡಿದ್ರೆ ಟು ಯೂಸ್ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಐ ಆಮ್ ಗೋಯಿಂಗ್ ಟು ಹರ್ ಹೌಸ್. ಸೊ ಲೆಟ್ ಅಸ್ ಲರ್ನ್ ಒನ್ ಮೋರ್ ಎಕ್ಸಾಂಪಲ್ ಗೈಸ್. ತುಂಬ ಜನ ಹಿ ಎಕ್ಸ್ಪೈರ್ಡ್ ಅನ್ನುತ್ತಾರೆ. ಸೊ ಮನುಷ್ಯರ ಸಲುವಾಗಿ ನಾವು ಎಕ್ಸ್ಪೈರ್ ವರ್ಡ್ ಯೂಸ್ ಮಾಡಬಾರದು ಗೈಸ್. ಎಕ್ಸ್ಪೈರ್ ಏನಾದರೂ ಪ್ರಾಡಕ್ಟ್ ಇದ್ರೆ, ಅದ್ರ ಡೇಟ್ ಮುಗಿತಾ ಇದ್ರೆ ಅದಕ್ಕೆ ಎಕ್ಸ್ಪೈರ್ ಅಂತ ಯೂಸ್ ಮಾಡುತ್ತೇವೆ, ಯಾವುದೇ ಮೆಡಿಸಿನ್ ಆಗಲಿ ಏನೇ ಆಗಲಿ. ಬಟ್ ಮನುಷ್ಯರಿಗೆ ಎಕ್ಸ್ಪೈರ್ ಅನ್ನಬಾರದು ಗೈಸ್, ಅದಕ್ಕೆ ಡೈ ಅಂತ ಯೂಸ್ ಮಾಡಬೇಕು ವರ್ಡ್. ಮನುಷ್ಯರ ಸಲುವಾಗಿ ಡೈ. ಅದೇ ಥರ ಐ ಆಮ್ ಡ್ರೈವಿಂಗ್ ಅ ಬೈಕ್ ಅನ್ನಬಾರದು. ಡ್ರೈವಿಂಗ್ ಕಾರಿನ ಸಲುವಾಗಿ ಯೂಸ್ ಆಗುತ್ತೆ, ಫೋರ್ ವೀಲರ್ಸ್. ಆದರೆ ಟೂ ವೀಲರಿಗೆ ನಾವು ಐ ಆಮ್ ರೈಡಿಂಗ್ ಅ ಬೈಕ್ ಅನ್ನುತ್ತೇವೆ.